ಪಂಚಾಯತಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳು, ಈ ಅಗ್ರ ಗ್ರಾಮ ಪಂಚಾಯತಿಯ ಮಹಿಳಾ ಅಧ್ಯಕ್ಷರು ಲತಾ ಮಂಜುನಾಥ್ ರವರು, ಹಿಂಗೆ ಅನೇಕರು, ಯಾರು ನನ್ನ ಹೆಸರು ಹೇಳಲಿಲ್ಲ ಅಂತಕ್ಕಂಥ ಬೇಜಾರು ಮಾಡ್ಕೊಳ್ಳೋದು ಬೇಡ. ಎಕ್ಸೆಪ್ಟ್ ಮೂರ್ತಿನೂ ಸಹ ನಮ್ಮೆಲ್ಲರಿಗೂ ಕೂಡ, ಯಾಕೆಂದ್ರೆ ಬಹಳಷ್ಟು ಶ್ರಮ ಹಾಕಿದ್ರೆ ಈ ಕಾರ್ಯಕ್ರಮ ಮಾಡಬಹುದು ಅಂತಕ್ಕಂಥದ್ದು. ನಾವ್ಯಾವತ್ತು ನಮ್ಮ ಕಚೇರಿಯಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಆದ್ರೆ ಈ ಸಾರಿ ನಮ್ಮ ತಾವರೆಕೆರೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ರೇವಣ್ ಸಿದ್ದಯ್ಯನವರು, ಇಲ್ಲ ನಾವು ಗ್ರಾಮೀಣ ಪ್ರದೇಶದಲ್ಲೂ ಈ ಕಾರ್ಯಕ್ರಮವನ್ನು ಮಾಡ್ತೇವೆ, ನಮಗೆ ಅಲ್ಲಿ ಅವಕಾಶ ಕೊಡಿ ಅಂತೇಳಿ, ಅದಕ್ಕೆ 12ನೇ ತಾರೀಕು ತಾವರೆಕೆರೆ ಮಾಡ್ತಕ್ಕಂಥದ್ದು, 13 ಕಗ್ಲಿಪುರದಲ್ಲಿ ಮಾಡ್ತಕ್ಕಂಥದ್ದು, 14 ಕಾರ್ಪೊರೇಷನರು ಏರೋಹಳ್ಳಿಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ 2 ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಇದನ್ನ ಕಾರ್ಪೊರೇಷನ್ ಅವರು ನೋಡ್ಕೋಬೇಕಾಗ್ತದೆ. ಇಡೀ ಕಾರ್ಪೊರೇಷನ್ ಅವರು ಓಡಾಡಿದ್ರೆ ಆಗೋದಿಲ್ಲ. 2 ಗ್ರಾಮೀಣ ಪ್ರದೇಶಗಳ ಕಾರ್ಯಕ್ರಮವನ್ನು ನೋಡಿದ್ರೆ ನೀವು ಯಾವ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದು ತಮಗೆಲ್ಲ ಕೂಡ ಗೊತ್ತಾಗ್ತದೆ. ಪರವೀತರವರು ಎಲ್ಲ ಪಂಚಾಯತ್ 10 ಮಹಿಳೆಯರಿಗೆ ವಿಶೇಷವಾಗಿ ಸ್ಯಾರಿಯನ್ನ ಕೊಡ್ತಾರೆ. ಅದು ಗೋಲ್ಡ್ ಕಲರೇ ಕೊಡಿಸೋನೆ, ಗೋಲ್ಡ್ ಕಲರ್ ಕೊಡಿಸಿ ಇನ್ನು ಮುಂದಿನ ವರ್ಷ ಏನಾದ್ರೂ ಹಿಂಗೆ ಇದ್ರೆ ಎಲ್ಲರಿಗೂ ಗೋಲ್ಡ್ ಕೊಡಿಸ್ತಾನೆ. ಬಹಳ ವ್ಯವಸ್ಥಿತವಾಗಿ ಮೆರವಣಿಗೆಯನ್ನು ಕೂಡ ಎಲ್ಲ ಪಂಚಾಯತಿಯ ಆತ್ಮೀಯರು ಬಹಳಷ್ಟು ಶ್ರಮ ಹಾಕಿದ್ದಾರೆ. ಅವರನ್ನು ತುಳುಕು ನೋಡಿದೆ ನಾನು. ಕಾರ್ಯಕ್ರಮ ಪ್ರತಿ ಸ್ಟೇಜಲ್ಲೂ ಕೂಡ ಬಹಳ ಶಿಸ್ತುಬದ್ಧವಾದ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಯಶವಂತಪುರ ಕ್ಷೇತ್ರದಾದ ಕಾರ್ಯಕ್ರಮವನ್ನು ಈ ಮಟ್ಟದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಭಾಗದಲ್ಲಿ ಅಷ್ಟು ಶ್ರಮ ಹಾಕಿದ್ದಾರೆ. ಪ್ರತಿಯೊಬ್ಬ ಆತ್ಮೀಯ ಸ್ನೇಹಿತರು ಕೂಡ ಇದು ನನ್ನ ಕಾರ್ಯಕ್ರಮ, ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮ ಹಬ್ಬ, ಇದು ನಮ್ಮ ರೈತರ ಹಬ್ಬ, ಇದು ನಮ್ಮ ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಒಬ್ಬೊಬ್ಬರಲ್ಲೂ ಕೂಡ ಅದು ಕಮಿಟ್ಮೆಂಟ್ ಬದ್ಧತೆ ಇರೋದ್ರಿಂದನೇ ಇವತ್ತು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಇವತ್ತು ಆಗಿದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನುಮಾನ ಇತ್ತು 2 ಪ್ರದೇಶಗಳು, ತಾವರೆಕೆರೆ ಕಗ್ಲಿಪುರ. ಆದ್ರೆ 2 ಪಂಚಾಯತಿಯವರು 2 ಬ್ಲಾಕ್ನವರು ಕೂಡ ನಾವೇನು ಯಾರಿಗೇನು ಕಮ್ಮಿ ಇಲ್ಲ, ಪ್ರತಿಯೊಂದು ರೂಪಾಯಿನೂ ಕೂಡ ಈ ಪಂಚಾಯತ್ ಇರ್ತಕ್ಕಂಥ ಮುಖಂಡರುಗಳೇ ಹಾಕೊಂಡು ಏನು ಹಬ್ಬ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದರಿಂದ ಅವರೆಲ್ಲರಿಗೂ ಕೂಡ ಈ ಸುಗ್ಗಿ ಸಂಕ್ರಾಂತಿ ಹಬ್ಬದ ಅಭಿನಂದನೆಗಳನ್ನು ಹೇಳಿ ಆ ತಾಯಿ ಚಾಮುಂಡಿ ಅವರೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಈ 8 ಗ್ರಾಮ ಪಂಚಾಯತಿಗೂ ಕೂಡ ನಾನು ಉಪಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ದೆ. ಒಟ್ಟು 17 ಗ್ರಾಮ ಪಂಚಾಯತಿ ಸುಮಾರು 90 ಕೋಟಿ ಅನುದಾನವನ್ನ ಈ ನಮ್ಮ ಗ್ರಾಮ ಪಂಚಾಯತಿಗೆ ಅವರು ಬಿಡುಗಡೆಯನ್ನ ಮಾಡಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಕೂಡ 5 ಕೋಟಿ ಅನುದಾನವನ್ನ ಕೂಡ ಬಿಡುಗಡೆಯನ್ನ ಮಾಡಿದ್ದಾರೆ. ಸದ್ಯದಲ್ಲೇ ಅದು ಆದೇಶ ಕೂಡ ಆಗ್ತದೆ. ಜೊತೆಗೆ 5 ಗ್ರೇಟರ್ ಬೆಂಗಳೂರು, ಇನ್ನು ಮಿಕ್ಕದ ಯಾವ ಪಂಚಾಯತಿನೂ ಸೇರ್ಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಸದ್ಯದಲ್ಲೇ ಆಗ್ತದೆ. ಒಂದು ಹೈಪವರ್ ಕಮಿಟಿಯನ್ನ ಮಾಡ್ತಕ್ಕಂಥದ್ದಕ್ಕೆ ಸದ್ಯದಲ್ಲಿ ಆದೇಶ ಆಗ್ತದೆ. 17 ಗ್ರಾಮ ಪಂಚಾಯತಿನೂ ಕೂಡ ಅವರೆಲ್ಲ ಕೂಡ ಸರ್ವೆ ಮಾಡ್ತಾರೆ. ಯಾವುದು ಪಂಚಾಯತಿಯನ್ನ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತೇಳಿ ಆ ಕಮಿಟಿಯವರು ತೀರ್ಮಾನವನ್ನ ಮಾಡ್ತಾರೆ. ಬೈ ಚಾನ್ಸ್ ಗ್ರೇಟರ್ ಬೆಂಗಳೂರು ಆಗಲಿಲ್ಲ ಅಂತಂದ್ರೆ ನಾನು ಯಾವತ್ತೂ ಕೂಡ ಎಲ್ಲ ಪಂಚಾಯತಿಯವರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯವರು ಕೂಡ
ಅದು ಬೇರೆ ಬೇರೆ ಪಟ್ಟಣ ಪಂಚಾಯತ್ ಇರ್ಬೋದು, ಬೇರೆ ಬೇರೆ ಮಾಡ್ತಾ ಇದ್ರು. ಆದ್ರೆ ನನ್ನ ಕ್ಷೇತ್ರದಲ್ಲಿ ಯಾವ ಪಂಚಾಯತಿನೂ ಕೂಡ ಪಟ್ಟಣ ಪಂಚಾಯತಿ ಮಾಡ್ತಕ್ಕಂಥದಕ್ಕೆ ನಾನು ಹೋಗ್ಲಿಲ್ಲ. ಕಾರಣ ಗ್ರಾಮ ಪಂಚಾಯತಿ ಅಧಿಕಾರ ಬಹಳ ಚೆನ್ನಾಗಿದೆ. ನಮ್ಮಲ್ಲಿ ಇರ್ತಕ್ಕಂಥ 17 ಗ್ರಾಮ ಪಂಚಾಯತಿನೂ ಕೂಡ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಪಂಚಾಯತಿ ಮೆಂಬರ್ಸ್ ಕೂಡ ಬಹಳ ಇಂಟ್ರೆಸ್ಟ್ ಇಂದ, ಬಹಳ ಕಮಿಟ್ಮೆಂಟ್ ಇಂದ 17 ಗ್ರಾಮ ಪಂಚಾಯತಿಯನ್ನು ಕೂಡ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಇಂಟ್ರೆಸ್ಟ್ ತೆಗೆದುಕೊಂಡಿದ್ದಾರೆ. ಆ ಒಂದು ಕಾರಣದಿಂದ ಯಾವತ್ತೂ ನಮ್ಮ ಕ್ಷೇತ್ರದಲ್ಲಿ ಪಟ್ಟಣ ಪಂಚಾಯತ್ ಇರ್ಬೋದು, ಬೇರೆ ಯಾವುದು ಕೂಡ ನಾನು ಮಾಡಲಿಕ್ಕೆ ಹೋಗ್ಲಿಲ್ಲ. ಉಪಮುಖ್ಯಮಂತ್ರಿಗಳಿಗೆ ನಾನೊಂದು ಮನವಿಯನ್ನು ಕೂಡ ಮಾಡಿದ್ದೇನೆ. ನಮ್ಮ 17 ಗ್ರಾಮ ಪಂಚಾಯತಿಯನ್ನು ಕೂಡ ಸರ್ವೆ ಆಗಲಿ, ಯಾವುದು ನಿಮ್ಮ ಸರ್ವೆಗೆ ಒಳಪಟ್ಟಿರ್ತದೆ ಅದು ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಹೇಳಿದ್ದೇನೆ. ಇನ್ನೊಂದು ನಮ್ಮ ಸೋಮನಹಳ್ಳಿ ಗ್ರಾಮ ಪಂಚಾಯತಿ, ತೆರಳು ಗ್ರಾಮ ಪಂಚಾಯತಿ, ಕಗ್ಲಿಪುರ ಗ್ರಾಮ ಪಂಚಾಯತಿ, ಅಗ್ರ ಗ್ರಾಮ ಪಂಚಾಯತಿ, ನೆಲಗುಳಿ ಗ್ರಾಮ ಪಂಚಾಯತಿ, ಈ 5 ಗ್ರಾಮ ಪಂಚಾಯತಿಗೆ ಕನಕಪುರದಿಂದ ಮತ್ತೊಮ್ಮೆ ಕಾವೇರಿ ನೀರನ್ನು ತರ್ತಕ್ಕಂಥದ್ದಕ್ಕೆ ಈಗ ಕಾಮಗಾರಿ ಕೂಡ ಸ್ಟಾರ್ಟ್ ಆಗಿದೆ.